ವರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಬಣ್ಣಾರಿ ಎಮ್ಮನ್ ಸಕ್ಕರೆ ಕಾರ್ಖಾನೆಗೆ ಭೂಮಿ ನೀಡಿ ವಂಚನೆಗೊಳಗಾದ ಸುಮಾರು 150ಕ್ಕೂ ಹೆಚ್ಚು ರೈತ ಕುಟುಂಬಗಳು ತಮ್ಮ ಹಕ್ಕುಗಳಿಗಾಗಿ ಕಾರ್ಖಾನೆ ಮುಂಭಾಗ ಅನಿರ್ದಿಷ್ಟ ಅವಧಿ ಪ್ರತಿಭಟನಾ ಧರಣಿ ನಡೆಸುತ್ತಿದ್ದಾರೆ. ಕೆಐಎಡಿಬಿಗೆ ಭೂಮಿ ನೀಡಿದ ರೈತರ ಹಕ್ಕುಗಳ ಹೋರಾಟ ಸಮಿತಿ ಹಾಗೂ ಜನಾಂದೋಲನಗಳ ಮಹಾ ಮೈತ್ರಿ ರಾಜ್ಯ ರೈತ ಸಂಘ ಮತ್ತು ಅಖಿಲ ಭಾರತ ಕೃಷಿ ಕಾರ್ಮಿಕ ಸಂಘಟನೆ ಸಹಯೋಗದೊಂದಿಗೆ ಕಳೆದ 6 ದಿನಗಳಿಂದ ಕಾರ್ಖಾನೆ ಮುಂಭಾಗ ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ರೈತರು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅವ್ನ ಮಾಲೀಕಂದು ಒಂದು ಓಟು ಸಿದ್ದರಾಮಯ್ಯನ ಊರಿಂದ ಗ್ರಾಮದಿಂದ ವರ್ಷಕ್ಕೆ 10 ಸೀಟು 12 ಸೀಟು ಕೆಲಸ ಕೊಡಿಸ್ತಾರ ಸಿದ್ದರಾಮಯ್ಯ. ನಾವು ಜಮೀನು ಕೊಟ್ಟಿದ್ರು ನಮ್ಗೆ 2-4 ಜನಕ್ಕೆ ಹೋದ್ರು ನಮ್ಗೆ ಕೆಲಸ ಕೊಡಲ್ವಲ್ಲ. ನಾವೇನು ಜಮೀನು ಕೊಟ್ಟಿಲ್ವ, ನಾವೆಲ್ಲೋಗಿ ಜೀವನ ಮಾಡೋದು. ಈಗ ನಮ್ಗೆ ಬೇರೆ ದೇಶಕ್ಕೆ ಹೋಗಿ ಗೆಯ್ಯೋ ವಯಸ್ಸ, ನಮ್ಮ ಮಕ್ಕಳಿಗೆ ಇರೋರೊಬ್ರಿಗೆ ಕೆಲಸ ಕೊಡ್ಬೇಕು ತಾನೆ. ಇಲ್ಲಾಂದ್ರೆ ನಮ್ಮ ಜಮೀನು ಕೊಟ್ಬಿಡಿ, ಇಲ್ದಾರೆ ನಮ್ಗೆ ಕೆಲಸ ಕೊಡ್ಲಿ ಸರ್, ಅಷ್ಟೇ ಕೇಳ್ಕೊಳ್ಳೋದು, ಇನ್ನೇನು ಇಲ್ಲ. ಯಾರು ಬಂದು ನಂಬರ್ಗಳಾಗಿರೋರು ಅಧಿಕಾರಿಗಳು ಯಾರು ಬಂದು ನಮ್ಮ ಕೇಳೋರೇ ಇಲ್ಲ. ಯಾವ ಯಡಿಯೂರಪ್ಪನ ಇದು ಕಾನೂನು ನಿಂತೀವಿ ನಾವು ಬಂದು ಕೇಳ್ತಾವಿ. ಇಲ್ಲಿ ಯಾರು ಬಂದು ಕೊಡಿ ಅವ್ರಿಗೊಂದು ಕೆಲಸ ಅಂತ ಕೇಳಲ್ಲ, ಅವ್ರು ಜಮೀನು ಕೊಟ್ಟಿಲ್ವ ಅಂತ ಕೇಳಿಸಲ್ಲ. ಇದೇ ಇದಕ್ಕಾಗಿ ಏನೋ ಒತ್ತಡದಲ್ಲಿ ನಮ್ಮ ಯಜಮಾನರು ತೀರೋದ್ರು, ನಮ್ಮ ಇನ್ನೊಬ್ಬ ಮಗನೂ ತೀರೋದ್ನ. ಈಗಿರೋ ಒಬ್ಬ ಮಗ ಅವ್ನು ಬಿಟ್ಬಿಟ್ಟು ನಾ ಎಲ್ಲೋಗ್ಲಿ ಸಹ ಅಂತ ಎಲ್ಲ ಕಷ್ಟನೆಲ್ಲ ಹೇಳ್ಕೊಂಡು ಹೋಗ್ತೀನಿ ಫೋನಲ್ಲಿ. ಹಂಗೂ ಅವರು ತಗೊಂಡೇ ಇಲ್ಲ ಯಾವತ್ತು ಮನ್ಸಿಗೆ ತಗೊಂಡು ಇಲ್ಲಿ ಗಂಟು ತೊಳ್ಕೊಂಬಂದಾರೆ. ಅದಕ್ಕೆ ಈಗ ನಮ್ಗೆ ಎಲ್ಲ ಸುತ್ತಿ ಸಾಕಾಗಿ ಇವ್ರ ಸಹಾಯ ಕೇಳಕ ಇವ್ರ ಹತ್ರಕ್ಕೆ ಹೋದ್ನು ಸಹ ನಾವು. ಈಗ ನಮ್ಗೆ ನಮ್ಗೆ ಜಮೀನು ಕೊಡಿಸಿ ನಮ್ಗೆ ಕೆಲಸ ಕೊಡಿಸಿ. ಸದಾ ಹೆಚ್ಚಾಗ್ತಾ ಇದೆ, ಹೆಣ್ಮಕ್ಳು ಸಹ ನಮ್ಮ ಆರೋಗ್ಯ ಕೆಡ್ತಾ ಇದೆ ಅಂತ ನಮ್ಮ ಮುಂದೆ ಪದೇ ಪದೇ ಹೇಳ್ತಾ ಇದ್ದಾರೆ. ನಾನು ಇವತ್ತು ನಾಳೆ ನೋಡ್ತೀವಿ, ಒಂದನೇದಾಗಿ ಕಾರ್ಖಾನೆ ಮುತ್ತಿಗೆ ಹಾಕ್ತೀವಿ. ಕಾರ್ಖಾನೆ ನಾವು ಗೇಟನ್ನು ಬಿಟ್ಟು ನಮ್ಮ ಭೂಮಿ, ನಾವು ಕೊಟ್ಟಿರೋ ಭೂಮಿನ ವಶಪಡಿಸ್ಕೊಂಡು ನಾವು ಒಳಗಡೆನೆ ನಮ್ಮ ಸಂಸಾರಗಳು ಜೀವನ ಮಾಡಬೇಕು ಅನ್ನೋ ಒಂದು ತೀರ್ಮಾನನ ರೈತ, ದಲಿತ, ಕಾರ್ಮಿಕ ಎಲ್ಲ ಕನ್ನಡ ಪರ ಪ್ರಗತಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಈಗಾಗಲೇ ನಾವು ಗುಪ್ತವಾಗಿ ಮಾತನಾಡಿದ್ದೀವಿ. ಇನ್ನು 24 ಗಂಟೆ ಟೈಮ್ನೊಳಗಡೆ ಜಿಲ್ಲಾ ಅಧಿಕಾರಿಗಳು ಕ್ರಮ ಕೈಗೊಂಡು ಪ್ರತಿಯೊಂದು ಕುಟುಂಬಕ್ಕೂ ಶಾಶ್ವತವಾದ ಉದ್ಯೋಗ ಕೊಡುವುದರ ಮೂಲಕ ಈ ರೈತರ ಹೋರಾಟಕ್ಕೆ ಕಿಮ್ಮತ್ತನ್ನು ಮಾಡಿ ಈ ವರ್ಣ ಕ್ಷೇತ್ರದ ಮುಖ್ಯಮಂತ್ರಿಗಳ ಮಾನ ಮರ್ಯಾದೆಯನ್ನು ಉಳಿಸಬೇಕು. ಅದು ಮೈಸೂರಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗಿದೆ. ಆ ಜಿಲ್ಲಾಧಿಕಾರಿಗಳು ಇದುವರೆಗೂ ಬಂದಿಲ್ಲ. ನಾವು 6 ತಿಂಗಳಿಂದ ಸತತವಾಗಿ ಹಲವಾರು ಮೀಟಿಂಗ್ ನಡೆದಿದೆ, ನೋಟಿಸು ಸಹ ಕೊಟ್ಟಿದೆ. ಆದರೆ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ರೈತರು ಆಡ್ಕೊತಾ ಇದ್ದಾರೆ. 3 ಜನತಾದಳ, ಕಾಂಗ್ರೆಸ್, ಬಿಜೆಪಿ ಎಲ್ಲ ಅವರ ಏಸ್ಗೆ ತಿಂದ್ಬಿಟ್ಟವ್ರೆ. ಅದಕ್ಕೆ ಅವ್ರು ಯಾರೂ ಬರೋದಿಲ್ಲ, ಉದ್ಯೋಗ ಕೊಡ್ತಾ ಇಲ್ಲ ಅಂತ ಆಡ್ಕೊತಾ ಇದ್ದಾರೆ. ಆ ಮರ್ಯಾದಿನ, ಈ ಅಪಪ್ರಚಾರನ ಉಳಿಸಬೇಕು, ನಿಲ್ಲಿಸಬೇಕು ಅಂದರೆ ಕೂಡಲೇ ಈ ಭಾಗದ ಶಾಸಕರಾಗಿ, 2ನೇ ಬಾರಿ ಮುಖ್ಯಮಂತ್ರಿಯಾಗಿ, 15 ಬಾರಿ ಹಣಕಾಸು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಹರಿಸಿ ಉದ್ಯೋಗ ಕೊಡಬೇಕು ಅಂತ ಭೂಮಿ ಕಳೆದುಕೊಂಡ ರೈತರ ಪರವಾಗಿ ನಾವು ವಿಶೇಷ ಮನವಿ ಮಾಡ್ಕೊತಾ ಇದ್ದೀವಿ.